ನಮಃ ಶಿವಾಯ. ಹರ ನಮ ಪಾರ್ವತಿ ಪತಯೇ ಹರ ಹರ ಮಹಾದೇವ. ಅಮ್ಮ, ಶಿವಾರ್ಚನೆ ನಡೆಯುವವರೆಗೂ ಭಕ್ತಿಯಿಂದ ಶಿವಧ್ಯಾನವನ್ನು ಮಾಡಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ನೀವೆಲ್ಲರೂ ಬೇಡ್ಕೋತಾ ಇರೋದು ಅನಿರುದ್ಧ ಕ್ಷೇಮಕ್ಕೋಸ್ಕರ. ಆದ್ರೆ ಈ ಭದ್ರಾವತಿ ಕೋರಿಕೆ ನಾಗಮಣಿ ನಿಧಿನ ದಕ್ಕಿಸ್ಕೊಳ್ಳೋದಕ್ಕೆ, ಮಹಾರಾಣಿ ತರ ಬೆಳೆಯೋದಕ್ಕೆ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ಶಿವಾಯ ನಮಃ. ಓಂ ಮಹೇಶ್ವರಾಯ ನಮಃ. ಓಂ ಶಂಭವೇ ನಮಃ. ಓಂ ಪಿನಾಕಿನೇ ನಮಃ. ಓಂ ಶಶಿಶೇಖರಾಯ ನಮಃ. ಏನಮ್ಮ, ಏನಾಯ್ತು? ಏನಾಯ್ತಮ್ಮ? ಯಾರೋ ನನಗ್ ತಲೆ ಮೇಲೆ ಹೊಡೆದ್ಬಿಟ್ರು. ಇದೇನಿದು? ಉಸಿರು ಇದೆಯೋ ಇಲ್ವೋ ಅಂತ ನೋಡ್ಕೊಳ್ದೆ ಬಂದ್ಬಿಟ್ನಲ್ಲ. ಎಲ್ಲ ನಂದೇ ತಪ್ಪು. ಅಷ್ಟಕ್ಕೂ ಇವಳು ಯಾಕೆ ಇಲ್ಲಿಗೆ ಬಂದ್ಲು? ಇವಳಿಗೆ ಬ್ರಹ್ಮಕಮಲದ ಜೊತೆ ಏನ್ ಕೆಲಸ? ಏನಮ್ಮ, ಬ್ರಹ್ಮಕಮಲವನ್ನ ನೀನಾಗೆ ತಂದ್ಯಾ ಅಥವಾ ಈ ಹುಡುಗಿಗೆ ತೊಂದರೆ ಕೊಡು ತಂದ್ಯಾ? ಇದೇನ್ ಪುರೋಹಿತ್ರೆ, ಆ ಹೂವಿಂದ ಪೂಜೆ ಮಾಡಿದ್ರೆ ಎಲ್ಲಾ ಕೋರಿಕೆನೂ ನೆರವೇರುತ್ತೆ ಅಂತ ತಿಳಿದು ಈ ಹುಡುಗಿ ಇಲ್ಲಿ ಬಂದು ನಾಟಕ ಮಾಡ್ತಾ ಇದ್ದಾಳೆ. ಅಷ್ಟಕ್ಕೂ ಈ ಕಾಡ್ ಹುಡುಗಿಗೆ ಬ್ರಹ್ಮಕಮಲ ಕೈಗೆ ಸಿಗುತ್ತಾ? ನಿಮ್ಮನ್ನ ಎಲ್ಲೋ ನೋಡ್ದ ಹಾಗಿದೆ. ಎಲ್ಲೋ ಹುಚ್ಚಿ ಅನ್ಸುತ್ತೆ. ಅಂತಪುರದಲ್ಲಿರೋರು ನಾವು. ಕಾಡ್ ಹುಡುಗಿ ಆದವಳು ಇವಳು. ನಮ್ಮನ್ನ ನೋಡಿದೀನಿ ಅಂತಿದ್ದಾಳಲ್ಲ. ನಮ್ದು ಪಕ್ಕದೂರಮ್ಮ. ನನ್ನ ತಮ್ಮನಿಗೆ ಲಕ್ವ ಹೊಡೆದ್ಬಿಟ್ಟಿದ್ಯಮ್ಮ. ಈ ಊರಲ್ಲಿ ಯಾರೋ ಹಸಿರು ಔಷಧಿ ಕೊಡ್ತಾರೆ ಅಂತ ಕೇಳ್ಪಟ್ಟೆ. ತುಂಬಾ ದೂರದಿಂದ ನಡ್ಕೊಂಡೇ ಬಂದ್ವಿ. ಸ್ವಲ್ಪ ತಲೆ ಸುತ್ತದಾಗ ಆಯ್ತಮ್ಮ. ನೀವು ನಾಗಮಂಡಲಕ್ಕೆ ಹಸಿರು ಔಷಧಿಗೋಸ್ಕರ ಬಂದಿದ್ರಿ ಅಲ್ವಾ? ನಾವು ಹಸಿರು ಔಷಧಿಗೋಸ್ಕರ ಬರೋದು ಅಂದ್ರೇನು? ಇಲ್ಲ, ನೀವೇ ಬಂದಿದ್ದು. ಖಂಡಿತವಾಗ್ಲೂ ನೀವೇ ಬಂದಿದ್ದು. ನೀನು ಪಂಚಕನ್ಯರಲ್ಲಿ ಒಬ್ಳಾಗ್ ಸೇರ್ಬೇಕು ಅಂತ ನೋಡ್ದೆ. ಅದು ನಡೀಲಿಲ್ಲ. ಅದಾದ್ಮೇಲೆ
ನಾಗಬನಕ್ಕೆ ನಾಗಮಣಿಗೋಸ್ಕರ ಬಂದೆ. ಮತ್ತೆ ಅಲ್ಲಿಂದ ತಪ್ಪಿಸ್ಕೊಂಡು ಓಡ್ ಹೋಗಿ ನನ್ನ ಕಣ್ಣಿಗೆ ಬಿದ್ದೆ. ಅಂದ್ರೆ ಅವತ್ ನನ್ನ ದಾರಿ ತಪ್ಪಿಸಿ ನನ್ನ ಜಾಗಕ್ಕೆ ಹೋಗಿದ್ ನೀನೇ ಅಲ್ವಾ? ಮತ್ತೆ ಇವತ್ತು ಗೊತ್ತಾಗ್ದೇ ಇರೋ ಹಾಗೆ ನನಗೆ ಹೊಡೆದು ಬ್ರಹ್ಮಕಮಲನ ನನ್ನಿಂದ ಕದ್ಕೊಂಡು ಬಂದಿದ್ಯಾ? ದಾರಿ ತಪ್ಪಿಸ್ಲಿಲ್ಲ, ನಿಂಗೆ ಹೊಡಿಲಿಲ್ಲ, ಹಾಗೆ ಕಳ್ತನೂ ಮಾಡಿಲ್ಲ. ಪುರೋಹಿತ್ರೆ, ಇವಳು ಯಾರೋ ತಲೆ ಕೆಟ್ಟು ಮಾತಾಡ್ತಿದ್ದಾಳೆ ಅನ್ಸುತ್ತೆ. ಇವಳು ಮಾತನ್ನ ನಂಬಕ್ ಹೋಗ್ಬೇಡಿ. ನೀವು ನಡೀರಿ, ನಮ್ಮ ಪೂಜೆನ ಪ್ರಾರಂಭ ಮಾಡಿ. ನನ್ನ ಮಗಳು ನಾಟ್ಯ ಆಡೋದಕ್ಕೆ ಸಿದ್ಧವಾಗಿದ್ದಾಳೆ. ಇಲ್ಲಮ್ಮ, ಈ ಹುಡುಗಿ ನಿಮಗಿಂತ ಮುಂಚೆನೇ ದೇವಸ್ಥಾನಕ್ಕೆ ಬಂದಿದ್ಲು. ನಾನೇ ಬ್ರಹ್ಮಕಮಲದ ಬಗ್ಗೆ ಅವಳಿಗೆ ಹೇಳಿ ಕಳಿಸಿದ್ದೆ. ಆ ನಂತರ ನೀವು ಬಂದಿದ್ದು. ನೀವು ಹೇಳೋ ತರ ಇವಳು ಕಾಡು ಹುಡುಗಿನೇ ಆಗಿರಬಹುದು, ಆದ್ರೆ ಅಮಾಯಕಳು ಸುಳ್ಳು ಹೇಳೋದಿಲ್ಲ. ನನಗೆ ಇವಳು ಮಾತಿನ ಮೇಲೆ ನಂಬಿಕೆ ಇದೆ. ಇವಳು ಹೇಳ್ತಿರೋದೇ ನಿಜ ಅನ್ನಿಸ್ತಿದೆ. ಅಂದ್ರೆ ನಾನ್ ಹೇಳಿದ್ದೆಲ್ಲ ಸುಳ್ಳು ಅಂತ ಹೇಳ್ತಾ ಇದ್ದೀರಾ? ಇದ್ರೂ ಇರಬಹುದು. ಪುರೋಹಿತ್ರೆ, ನಾವ್ಯಾರು, ನಮ್ಮ ಮನೆತನ ಯಾವುದು ಅಂತ ಗೊತ್ತಿಲ್ಲದೆ ಮಾತಾಡ್ತಿದ್ದೀರಾ ಅಂತ ಅನ್ಸುತ್ತೆ. ದೈವ ಸನ್ನಿಧಿಯಲ್ಲಿ ಎಲ್ಲರೂ ಸಮಾನರೇ ಅಂತ ಭಕ್ತರ ಮೇಲೆ ನಮಗೆ ನಂಬಿಕೆ ಇದೆ. ಸಂಕಲ್ಪ ಎಲ್ರಿಗೂ ಒಂದೇನೆ. ಅರ್ಚನೆ ಸಂಪ್ರದಾಯ ಬದಲಾಗಲ್ಲ. ಏನ್ ಸ್ವಾಮಿ, ಏನಾಯ್ತು? ಈ ಹುಡುಗಿ ಯಾರು? ಅಮ್ಮ, ಈ ಹುಡುಗಿ ಯಾರು ಅಂದ್ರೆ ನಾನು ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ಆ ಬ್ರಹ್ಮಕಮಲನ ಸಂಪಾದಿಸಿದ್ದು ನಾನೇ. ಇಲ್ಲ, ಅದು ಸಿಕ್ಕಿದ್ದು ನಮಗೆ. ನಿನಗೆ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ನಮ್ಮ ಮೇಲೆ ಆಪಾದನೆ ಹಾಕಿ ಅದನ್ನ ನೀನ್ ತಗೊಂಡ್ ಬಂದೆ ಅಂತ ಎಲ್ಲರನ್ನು ನಂಬಿಸಿ ನೀನ್ ಆಸೆನ ತೀರಿಸ್ಕೋಬೇಕು ಅಂತಿದ್ಯಾ? ಕಷ್ಟಪಡೋದ್ ನಾವು, ಲಾಭ ನೀನ್ ಪಡ್ಕೋಬೇಕಾ? ಏನಿದು? ಹೀಗ್ ಸಮಯ ವ್ಯರ್ಥ ಮಾಡ್ತಿದ್ರೆ ನನ್ ಮಗ ಹೇಗ್ ಹುಷಾರಾಗ್ತಾನೆ? ಈಗೇನ್ ಮಾಡ್ಬೇಕು ಪುರೋಹಿತ್ರೆ? ಏನ್ ಮಾಡೋದು ಅಂತೀರಾ? ಪರ್ಣಿಕಾ ನೃತ್ಯ ಮಾಡಿ ಆ ಹೂವನ್ನ ದೇವ್ರಿಗೆ ಅರ್ಪಿಸ್ಲಿ. ಬನ್ನಿ ಪುರೋಹಿತ್ರೆ, ನನ್ನ ಮಗಳು ನೃತ್ಯ ಮಾಡೋದಕ್ಕೆ ಸಿದ್ಧವಾಗಿದ್ದಾಳೆ. ನಾನಿದಕ್ಕೆ ಒಪ್ಕೊಳ್ಳಲ್ಲ. ಒಪ್ಕೊಳ್ಳೋದಕ್ಕೂ ಬಿಡೋದಕ್ಕೂ ನೀನ್ ಯಾರು? ಬನ್ನಿ ಪುರೋಹಿತ್ರೆ. ಸಮಯ ಮೀರ್ತಾ ಇದೆ. ಸೂರ್ಯೋದಯ ಆದ್ರೆ ಪಟ್ಟಿರೋ ಶ್ರಮ ಎಲ್ಲ ವ್ಯರ್ಥ ಆಗುತ್ತೆ. ನಡೀರಿ ಪುರೋಹಿತ್ರೆ. ಬನ್ನಿ ಪುರೋಹಿತ್ರೆ. ನಡೀರಿ ಪುರೋಹಿತ್ರೆ. ಪುರೋಹಿತ್ರೆ, ನನಗೆ ಅನ್ಯಾಯ ಮಾಡಬೇಡಿ. ಎಲ್ಲ ಗೊತ್ತಿರೋರು ನೀವು. ದೇವರ ಸಮ್ಮತಿ ಇಲ್ಲದೆ ಆ ಅರ್ಚನೆ ಫಲ ಕೊಡಲ್ಲ. ನೀವು ಮಾಡ್ತಿರೋದು ಪಾಪ. ಪಾಪ ಪುಣ್ಯ ತೀರ್ಮಾನ ಮಾಡೋದಕ್ಕೆ ನೀನ್ ಯಾರೇ? ನಡಿಯ ಹೊರಗಡೆ, ನಡಿಯ. ಇರಿಯಮ್ಮ, ಇದು ದೈವ ಸನ್ನಿಧಿ. ಶಿಕ್ಷೆ ಕೊಡೋದಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ದೇವಸ್ಥಾನಕ್ಕೆ ಬಂದಿರೋರ್ನ ಹೊರಗಾಕೋದಿಕ್ಕೂ ಕೂಡ ಯಾರಿಗೂ ಅಧಿಕಾರ ಇಲ್ಲ. ಅಷ್ಟಕ್ಕೂ ಆ ಹೂವನ್ನ ತಂದಿದ್ದು ನಾನು. ಈ ಹುಡುಗಿ ನಂದು ಅಂತ ಹೇಳ್ತಿದ್ದಾಳೆ. ಅರ್ಚನೆಗೆ ಯಾರು ಅರ್ಹರು ಅಂತ ನೋಡೋಣ. ದೇವರಿಗೆ ಆ ಹೂವನ್ನ ಅರ್ಪಿಸೋ ಅಧಿಕಾರ ನಮಗ್ ಮಾತ್ರ ಇರೋದು. ದೇವತಾ ಹೂವನ್ನ ನಾವು ತಂದಿರೋದ್ರಿಂದ ಆ ಅರ್ಹತೆ ನಮಗ್ ಮಾತ್ರ ಇರೋದು. ಅಷ್ಟೇ. ಅರ್ಹತೆ ಯಾರಿಗಿದೆ ಅಂತ ಆ ಸ್ವಾಮಿನೇ ನಿರ್ಣಯ ಮಾಡ್ತಾರೆ. ಇಬ್ರು ನೃತ್ಯ ಮಾಡೋದಕ್ಕೆ ತಯಾರಾಗಿ. ವಿಜೇತರು ಯಾರು ಅಂತ ಆ ವಿಧಿನೇ ತೀರ್ಮಾನಿಸ್ಲಿ. ಅವರೇ ಬ್ರಹ್ಮಕಮಲನ ಸ್ವಾಮಿ ಪಾದಕ್ಕೆ ಅರ್ಪಿಸೋಕೆ ಅರ್ಹರು. ನೃತ್ಯ ಮಾಡಿ ಸಾಬೀತು ಮಾಡ್ಬೇಕಾ? ನಾವು ಸಿದ್ಧವಾಗಿದ್ದೀವಿ. ನಮಗೇನು ಅಭ್ಯಂತರ ಇಲ್ಲ. ನಡೆಯೋದಕ್ಕೆ ಎಷ್ಟು ಕಷ್ಟಪಡ್ತಿದ್ದಾಳೆ, ಈ ನೃತ್ಯ ಹೇಗೆ ಮಾಡ್ತಾಳೋ ನಾನು ನೋಡ್ತೀನಿ. ತ್ರಯಂಬಕಮಯಾಮಹೇ ಸುಗಂಧಿಂ ಪುಷ್ಟಿವರ್ಧನಮುರ್ವಾರುಕಮೇವ ಬಂಧನಾತ್ ಮೃತ್ಯೋರ್ಮುಕ್ಷೇಮಾಮೃತಾತ್ ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಭಕ್ತಿಯಿಂದ ಪರಮೇಶ್ವರನನ್ನ ಧ್ಯಾನ ಮಾಡಿ ನಮಸ್ಕಾರ ಮಾಡ್ಕೊಳ್ಳಿ. ಆ ದೇವರನ್ನ ಮನಸ್ಸಿನಲ್ಲಿ ಅನ್ಕೊಂಡು ನಿಮ್ಮ ಮನಸ್ಸಿನಲ್ಲಿರೋ ಕೋರಿಕೆಗಳನ್ನ ಹೇಳ್ಕೊಂಡು ಏಕಾಗ್ರತೆಯಿಂದ ನೃತ್ಯ ಶುರು ಮಾಡಿ. ಧರ್ಮ ಗೆಲ್ಲುತ್ತೆ, ನ್ಯಾಯನ ಗೆಲ್ಸುತ್ತೆ. ಅರ್ಹರನ್ನ ಆ ದೇವರೇ ನಿರ್ಧಾರ ಮಾಡ್ತಾನೆ. ಪರಮೇಶ್ವರ, ನಾಗಮಂಡಲನ ಕಾಪಾಡು.
ನಿಜ ಸುಳ್ಳು ಧರ್ಮ ಎಲ್ಲ ಗೊತ್ತಿರೋ ನೀನು. ನನ್ನನ್ನ ಗೆಲ್ಸೋ ಹೊಣೆ ನಿಂದೆ ಸ್ವಾಮಿ. ದೇವ್ರೆ, ನನ್ನ ಮಾವ ಬೇಗ ಹುಷಾರಾಗ್ಬೇಕು, ನಾನೇ ಗೆಲ್ಬೇಕು. ಭಗವಂತ, ಪರ್ಣಿಕಾನ ಗೆಲ್ಸು, ನನ್ ಮಗನ್ನ ರಕ್ಷಿಸು. ನನ್ನ ಮೊಮ್ಮಗಳನ್ನ ಗೆಲ್ಸಿ ಸ್ವಾಮಿ. ಶಿವರತಾಂಡವದಿ ಕುಣಿಗೆ ನರ್ತನದಿ ಹರಶಂಕರ ಮಹಾದೇವ ಕರುಪರಂಗಿಸುವೆ ಮನವಾರಂಗಿಸುವೆ ಶಿವಶಂಕರ ಗುರುದೇವ ನೀಲಕಂಠನಿ ರುದ್ರದೇವನಿ ಕರುಣೆಯಗಲಿಗೆದರ ಆದಿ ಪುರುಷನಿ ಅಂತ್ಯ ದೇವನಿ ದುಷ್ಟರ ಸದೆ ಬಡಿಯೋ ಜಗವನ್ನು ಸಲಹೋ ಜಗದೀಶ್ವರ ಬಾರೋ ಈಶ್ವರ ಹರ ಹರ. ಪರ್ಣಿಕಾ, ಏಯ್, ಎದ್ದೇಳೆ ಪರ್ಣಿಕಾ, ಎದ್ದೇಳೆ ಪರ್ಣಿಕಾ, ನಿನ್ ಮಾವನ ನೀನೇ ರಕ್ಷಿಸ್ಬೇಕು. ಎದ್ದೇಳು ಪರ್ಣಿಕಾ, ಎದ್ದೇಳಮ್ಮ, ನೀನೇ ಗೆಲ್ಬೇಕು. ಎದ್ದೇಳು, ನೀನೇ ಗೆಲ್ಲು. ಎದ್ದೇಳು
ಪರಿಣಿಕಾ ಯಾಕೆ ಎದ್ದೇಳೆ. ಎದ್ದೇಳು ಎದ್ದೇಳು, ಹುಷಾರು, ಎದ್ದೇಳು. ಪರಿಣಿಕಾ. ಧನ್ಯಳಾದೆ ತಾಯಿ, ನೀನೇ ಗೆದ್ದಿದ್ದು. ಆ ಸ್ವಾಮಿಯ ಅನುಗ್ರಹ ನಿನಗೆ ಸಿಕ್ಕಿದೆ. ಬ್ರಹ್ಮಕಮಲವನ್ನ ಸ್ವಾಮಿಯ ಪಾದಕ್ಕೆ ಅರ್ಪಿಸಿ ಆಶೀರ್ವಾದ ತಗೊಳಮ್ಮ. ಸ್ವಾಮಿ ನಿನಗೆ ಪ್ರಸಾದ ನೀಡ್ತಾನೆ, ನಿನ್ನ ಕೋರಿಕೆ ನೆರವೇರುತ್ತೆ. ನನ್ನನ್ನು ಗೆಲ್ಲಿಸ್ಬಿಟ್ಟಿಲ್ಲ ತಂದೆ. ನಮ್ಮೂರಿಗೆ ಒಳ್ಳೇದಾಗ್ಬೇಕು ಅಂತ ನನ್ನನ್ನ ಗೆಲ್ಲಿಸ್ದೆ ಅಲ್ವಾ? ನನಗೆ ಆಶೀರ್ವಾದ ಮಾಡು, ಆಶೀರ್ವಾದ ಮಾಡು. ಎದ್ದೇಳು. ಏಯ್, ಸ್ವಾಮಿಗರ್ಪಿಸಿರೋ ಪುಷ್ಪನ ನೆಲಕ್ಕೆ ಹಾಕೋದು ಮಹಾಪರಾಧ. ನಿನಗೆ ಪಾಪ ಸುತ್ತಕೊಳ್ಳುತ್ತೆ. ನಾಲ್ಗೆ ಕತ್ತರಿಸಿ ಬಿಸಾಕ್ಬಿಡ್ತೀನಿ. ವೇದ ಮಂತ್ರಗಳು ಹೇಳಕ್ ಲಾಯಕ್ಕಿಲ್ದಂಗ್ ಮಾಡ್ಬಿಡ್ತೀನಿ. ನಿನ್ನ ಪುಕ್ಸಡೆ ಪುರಾಣಗಳು, ಪೂಜೆ ಪುಷ್ಪಗಳು ನಂಬೋರ್ ಕಿವಿಯಲ್ಲಿಡು, ನನ್ ಕಿವಿಯಲ್ಲ. ದೇವತಾ ಪುಷ್ಪ ಅಂತೆ, ದೇವತಾ ಪುಷ್ಪ. ಅಣ್ಣ, ನೋಡಿದ್ಯಾ ದಿವ್ಯ ಪುಷ್ಪಕ್ಕಿರೋ ಅದ್ಭುತ ಶಕ್ತಿನ? ಪೂಜಾರಿ, ಈ ಮಾಯಾ ವಿದ್ಯೆಗಳು ನನ್ನ ಹತ್ರ ನಡೆಯಲ್ಲ. ಕತ್ತಿಸಿಗಿ ಸಾಯಿಸ್ಬಿಡ್ತೀನಿ. ವರ್ಮ, ಇಷ್ಟೊಂದು ಅಹಂಕಾರ ಒಳ್ಳೇದಲ್ಲ. ಅಮ್ಮ, ನನ್ನ ಅಭಿಪ್ರಾಯಕ್ಕೆ ನೀವು ಏನ್ ಹೆಸರಿಟ್ರು ನಾನು ತಲೆ ಕೆಡ್ಸ್ಕೊಳ್ಳಲ್ಲ. ಆದ್ರೆ ನನ್ನ ನಿರ್ಧಾರಕ್ಕೆ ಯಾರಾದ್ರೂ ವಿರುದ್ಧವಾಗಿ ಹೋದ್ರೆ ನಾನು ಸಹಿಸಲ್ಲ. ಏನ್ರಿ ಏನ್ರಿ ಇದು ದೌರ್ಜನ್ಯ? ಅವನಿಗೋಸ್ಕರ ಬಂದಿದ್ದೀರಾ ಅನ್ಕೊಂಡೆ. ಇನ್ನೇನು ಅವನಿಗೆ ಪ್ರಜ್ಞೆ ಬರುತ್ತೆ ಅನ್ಕೊಳ್ಳೋ ಅಷ್ಟರಲ್ಲಿ ಎಲ್ಲ ಎಲ್ಲ ಹಾಳು ಮಾಡ್ಬಿಟ್ರಿ. ಈಗ ಅವನು ಹೇಗೆ ಹುಷಾರಾಗ್ತಾನೆ ರೀ? ಮುಚ್ಚು ಬಾಯಿ. ಒಳ್ಳೇದು ಕೆಟ್ಟದ್ದು ಯಾವುದು, ದೌರ್ಜನ್ಯ ಯಾವುದು ನನಗ್ ಗೊತ್ತು. ನನ್ನ ಅನುಮತಿ ಇಲ್ಲದೆ ನನ್ನ ಕಣ್ಗಳನ್ನ ತಪ್ಪಿಸಿ ಶತ್ರು ಸ್ಥಾನಕ್ಕೆ ಬರೋದೇ ತಪ್ಪು. ಶತ್ರುಗೆ ಪ್ರಾಣ ಭಿಕ್ಷೆ ಬೇಡೋಕ್ಕಿಂತ ಸಾಯೋದೇ ಮೇಲು. ಅಣ್ಣ, ಏನ್ ಮಾತಾಡ್ತಿದ್ಯಣ್ಣ? ಸುಮ್ನಿರು ಭದ್ರ, ನೀನೊಂದ್ ಮಾತು ಆಡ್ಬೇಡ. ನನ್ ತತ್ವಗಳ ಬಗ್ಗೆ ಗೊತ್ತಿದ್ದು ನೀನು ಇವ್ರ ಜೊತೆಗೆ ಇಲ್ಲಿ ಬಂದು ನಿನ್ ಮಗಳ ಹತ್ರ ಈ ಕೆಲ್ಸಕ್ಕೆ ಬಾರದ್ ಪೂಜೆ ಮಾಡಿಸ್ತಿದ್ಯಲ್ಲ, ನೀನ್ ನನ್ ತಂಗಿನ? ನಿನ್ ದುರಾಸೆ ನನ್ಗೆ ಅರ್ಥ ಆಯ್ತು. ನೀನ್ ನನಗೆ ಹೇಳಿದ ಕಾರಣ ಬೇರೆ, ನಿನ್ ಇಲ್ಲಿ ಬಂದಿದ್ದ ಉದ್ದೇಶ ಬೇರೆ. ಅಣ್ಣ, ನನ್ ಮೇಲೆ ಅನುಮಾನ ಪಡ್ತಾ ಇದೀಯಾ? ಸುಮ್ನಿರೋ ಭದ್ರ. ಅಣ್ಣ ಅಂತ ಕರಿಬೇಡ. ಈ ಸ್ಮಶಾನ ವಾಸಿಗೆ ಪೂಜೆ ಮಾಡಿದ್ರೆ ಕಡೆಗುಳಿಯೋದು ಬೂದಿನೇ. ದೇವರನ್ನ ದೂಷಿಸೋದು ನಿನಗೆ ಸೇಸಲ್ಲ. ಇನ್ನೊಂದ್ಸಲ ದೈವ ಗಿವ ಅಂದ್ರೆ ದಯೆ ದಾಕ್ಷಿಣ್ಯ ಇಲ್ದೆ ನಿನ್ನ ಬೂದಿ ಮಾಡಾಕ್ತೀನಿ. ಏನು ಏನ್ ಮಾತಾಡ್ತಾ ಇದ್ಯಾ?
ಯಾರ ಹತ್ರ ಹೇಗ್ ಮಾತಾಡ್ಬೇಕು ಅಂತ ಗೊತ್ತಿಲ್ಲ ನಿಂಗೆ? ಅಯ್ಯೋ, ನಿನ್ನ ಆವೇಶ ಗೊತ್ತಿದ್ದೆ. ಅವನ ಮೇಲಿರೋ ಮಮಕಾರಕ್ಕೋಸ್ಕರ ಈ ದೇವ್ರನ್ನ ನಂಬಿ ಇಲ್ಲಿ ಬಂದಿರೋದು. ಅದು ತಪ್ಪ? ಬರೀ ತಪ್ಪಲ್ಲ, ಅದು ದ್ರೋಹ. ದ್ರೋಹ. ಹೆತ್ತು ತಾಯಿ ಅಂತ ಸುಮ್ಮನಿದ್ದೀನಿ, ಇಲ್ಲಾಂದ್ರೆ ನಿನ್ನ